ಹಾಯ್ ಫ್ರೆಂಡ್ಸ್, ನಾನು ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಕಮೆಂಟಿಗೆ ಆನ್ಸರ್ ತಿಳಿಸ್ಕೊಡ್ತೀನಿ. ಒಂದು ದೊಡ್ಡ ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ರಿಪ್ಲೈ ಮಾಡಿದರೆ ಕಮೆಂಟಲ್ಲಿ ಚಿಕ್ಕದಾಗುತ್ತೆ, ರಿಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ಕಮೆಂಟ್ ಯೂಟ್ಯೂಬ್ ರಿಲೇಟೆಡ್ ಇದೆ, ಭಾಳಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಮುಂದೆ ನಿಮಗೆ ಈ ಡೌಟ್ ಬಂದರೂ ಬರ್ಬೋದು. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಕೆಲವೊಂದು ಕಮೆಂಟ್ಸ್ ಇಲ್ಲಿ ನೋಡ್ತಿದ್ರೆ ಇಷ್ಟು ಕಮೆಂಟ್ಸ್ಗೆ ಅಷ್ಟೇ ನಾನು ರಿಪ್ಲೈ ಮಾಡಿಲ್ಲ. ಒಂದು 3-4 ಕಮೆಂಟ್ಸ್ ಇದೆ, ರಿಪ್ಲೈ ಮಾಡ್ತಿದ್ದೆ. ಆದರೆ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಥವಾ ಇದ್ರ ಬಗ್ಗೆ ತಿಳ್ಕೊಂಡು ನಾನು ರಿಪ್ಲೈ ಮಾಡಬೇಕು ಅಂತೇಳಿ ನಾನು ಈ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದೀನಿ. ಈಗ ಯಾವ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ ಈಗ ಅಂತೇಳಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀನಿ, ಅಂದರೆ ರಿಪ್ಲೈ ಮಾಡಿದ್ದೀನಿ. ಆದರೂ ಕೂಡ ಅದು ಜಸ್ಟ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದೀನಿ ನಾನು ಆಲ್ಮೋಸ್ಟ್. ಒಂದು ಕಮೆಂಟು ಒಂದು 3-4 ದಿನ ಹಿಂದೆ ಬಂದಿತ್ತು, 4 days ago ಅಂತೇಳಿ. ಇದು ದೊಡ್ಡ ಕಮೆಂಟ್ ಇದೆ, ಫುಲ್ ದೊಡ್ಡ ಕಮೆಂಟ್ ಇದೆ. ಅದು ನೋಡ್ತಾ ಇದ್ದಾರೆ, ಅವರು ಇಷ್ಟು ಪೇಷನ್ಸಿಂದ ಈ ಒಂದು ಕಮೆಂಟ್ನ ಬರೆದಿದ್ದಾರೆ ನನಗೆ. ನೋಡ್ತಾ ಇದ್ದಾರೆ, ಇಷ್ಟು ದೊಡ್ಡದಿದೆ. ನಾನು ರಿಪ್ಲೈ ಮಾಡಿದ್ದೀನಿ. ಇದು ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ, ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತೇಳಿ. ಇದರಲ್ಲಿ ಏನಿದೆ ಮತ್ತು ನಿಮಗೆ ಅದ್ರ ಬಗ್ಗೆ ನಾಲೆಜ್ ಸಿಗುತ್ತೆ, ಏನಿದೆ ಮತ್ತು ಏನು ಮಾಡಬೇಕು, ಏನು ಪ್ರಾಬ್ಲಮ್ ಇದೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅವ್ರು ಏನು ಕೇಳಿದ್ದಾರೆ ಅಂದರೆ, ಹಾಯ್ ಸರ್, ನಂದು 2 ಚಾನಲ್ ಇದೆ. 2 ಚಾನಲ್ನು ಮಾನಿಟೈಸೇಷನ್ ಆಗಿದೆ. ಬಟ್ ನಾನು ಒಂದು ಗೂಗಲ್ ಆ್ಯಡ್ಸೆನ್ಸ್ಗೆ 2 ಚಾನಲ್ ಆ್ಯಡ್ ಮಾಡಿದ್ದೀನಿ. ಹೌದು, 2 ಚಾನಲ್ ಇದೆ ಅಂತೆ. ಒಂದು ಗೂಗಲ್ ಆ್ಯಡ್ಸೆನ್ಸ್ಗೆ 2 ಚಾನಲ್ನ ಆ್ಯಡ್ ಮಾಡಿದಾರಂತೆ. ನೆಕ್ಸ್ಟ್ ಬಟ್ ಫಸ್ಟ್ ಚಾನಲ್ ಪೇಮೆಂಟ್ ತೋರಿಸ್ತಿದೆ, ಸೆಕೆಂಡ್ ಚಾನಲ್ ಪೇಮೆಂಟ್ ತೋರಿಸ್ತಿಲ್ಲ. ಈಗ ಏನು ಮಾಡೋದು ಅಂತೇಳಿ ಕೇಳ್ತಿದ್ದಾರೆ. ಫಸ್ಟ್ ಚಾನಲ್ ಪೇಮೆಂಟ್ ತೋರಿಸ್ತಿದೆ ಅಂದರೆ ಅದು ಜಾಸ್ತಿ ದಿನ ಆಗಿರುತ್ತೆ. ಸೆಕೆಂಡ್ ಚಾನಲ್ ಪೇಮೆಂಟ್ ಅಂದರೆ ತೋರಿಸುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಏನು ಬರೆದಿದ್ದಾರೆ. ಸೆಕೆಂಡ್ ಚಾನಲ್ ಮಾನಿಟೈಸೇಷನ್ ಆಗಿ 1 month ಆಗಿದೆ. 1 month ಆಗಿದೆ ಅಂದರೆ ನಿಮಗೆ ಸೆಕೆಂಡ್ ಚಾನಲ್ ಪೇಮೆಂಟ್ ತೋರಿಸ್ಬೇಕು ಆ್ಯಡ್ಸೆನ್ಸಲ್ಲಿ ಅಂದರೆ 1 month ಆದಮೇಲೆ ಎವ್ರಿ ಮಂತ್ 8ನೇ ಡೇಟಿಂದ 12ನೇ ಡೇಟ್ವರೆಗೂ ಅಪ್ಡೇಟ್ ಆಗುತ್ತೆ. ನಿಮ್ಮ 𝘊𝗐 ಸ್ಟುಡಿಯೋದಲ್ಲಿ ಏನಿರುತ್ತೆ ಅದು ಆ್ಯಡ್ಸೆನ್ಸಲ್ಲಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇವ್ರದ್ದು 1 month ಆಗಿದೆ ಅಂತ ಹೇಳ್ತಿದ್ದಾರೆ. 1 month ಅಂದರೆ ಇನ್ನೂ 8 ಡೇಟಿಂದ 12 ಡೇಟ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಆ ಡೇಟ್ ಒಳಗಡೆ ಬಂದಾದಮೇಲೆ ನಿಮಗೆ ಅಪ್ಡೇಟ್ ಆಗುತ್ತೆ. ಮತ್ತು ಇಲ್ಲಿ ಮತ್ತೆ ಕೇಳ್ತಿದ್ರೆ, 2 ಚಾನಲ್ ಆ್ಯಡ್ ಮಾಡಿರೋದ್ರಿಂದ ವೆರಿಫಿಕೇಷನ್ ಡನ್ ಅಂತ ಇದೆ. ಕಾಮನ್ನಾಗಿ ಫಸ್ಟ್ ಚಾನಲ್ದು ನೀವು ವೆರಿಫಿಕೇಷನ್ ಎಲ್ಲ ಮಾಡ್ತಿರಲ್ಲ, ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಮತ್ತು ಅಡ್ರೆಸ್ ವೆರಿಫಿಕೇಷನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನೀವು ಫಸ್ಟ್ ಚಾನಲ್ ನೀವು ಫಿಲಪ್ ಮಾಡಬೇಕಾದ್ರೆ ಅವಾಗೆ ಆ್ಯಡ್ ಮಾಡಿದ್ರಿ ಅಂತಂದರೆ ಸೆಕೆಂಡ್ ಚಾನಲ್ಗೆ ಏನೂ ಅವಶ್ಯಕತೆ ಇರಲ್ಲ. ಒಂದರಲ್ಲೇ ನೀವು, ಯಾಕಂದರೆ ಒಂದು ಆ್ಯಡ್ಸೆನ್ಸ್ನ ನೀವು ಕಂಪ್ಲೀಟ್ ಮಾಡಿರ್ತೀರ, ಸೆಕೆಂಡ್ ಮಾಡೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಎಲ್ಲ ಫಸ್ಟ್ದೇ ಮುಗ್ದಿರುತ್ತೆ. ಅದಕ್ಕಾಗಿ ಇಲ್ಲಿ ವೆರಿಫಿಕೇಷನ್ ಡನ್ ಅಂತ ಬಂದಿರುತ್ತೆ. ನೀವು ಫಸ್ಟ್ ಚಾನಲ್ ಎಲ್ಲ ಕಂಪ್ಲೀಟ್ ಮಾಡಿದ್ರಿ, ಸೆಕೆಂಡ್ ಚಾನಲ್ ನೀವು ಅದೇ ಚಾನಲ್ಗೆ ಒಂದು ಫಸ್ಟ್ ಆ್ಯಡ್ಸೆನ್ಸ್ ನೀವು ಆ್ಯಡ್ ಮಾಡಿದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಬೇಗ ಮಾನಿಟೈಸೇಷನ್ ಆಗಿಬಿಡುತ್ತೆ. ಮತ್ತು ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇರಲ್ಲ, ಫಸ್ಟೇ ನೀವು ಕಂಪ್ಲೀಟ್ ಮಾಡಿರ್ತೀರ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಆಗಿದೆ, 2 ಚಾನಲ್ ಆ್ಯಡ್ ಮಾಡಿರೋದ್ರಿಂದ ವೆರಿಫಿಕೇಷನ್ ಡನ್ ಅಂತ ಇದೆ. ಡನ್ ಅಂತ ಕಾಮನ್ ಆಗಿ ಬರುತ್ತೆ. ನಾನು ಫಸ್ಟ್ ಚಾನಲ್ ಮಾನಿಟೈಸೇಷನ್ ಆಗಿ 8 months ಆಗಿದೆ, ಬಟ್ ಅರ್ಧಕ್ಕೆ ಸ್ಟಾಪ್ ಆಗಿದೆ. ನನಗೆ 2 ಚಾನಲ್ನೂ ಬೇಕು. ಸೆಕೆಂಡ್ ಚಾನಲ್ ವೆರಿಫಿಕೇಷನ್ ಕೇಳ್ತಿಲ್ಲ. ಸೆಕೆಂಡ್ ಚಾನಲ್ ವೆರಿಫಿಕೇಷನ್ ಕೇಳಲ್ಲ ಫ್ರೆಂಡ್ಸ್, ಯಾಕಂದರೆ ಆ್ಯಡ್ಸೆನ್ಸ್ ಒಂದೇ ಇರೋದ್ರಿಂದ ನೀವು ಒಂದು ಕಂಪ್ಲೀಟಾಗಿ ಎಲ್ಲ ಮಾಡಿದಿರಿ ಅಂತಂದರೆ ಸೆಕೆಂಡ್ ಚಾನಲ್ಗೆ ಅದೇನು ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಫಸ್ಟ್ ಚಾನಲ್ ವೆರಿಫಿಕೇಷನ್ ಫುಲ್ ಕಂಪ್ಲೀಟ್ ಮಾಡಿದೆ ಲಾಸ್ಟ್ ಇಯರ್. ಫಸ್ಟ್ ಕಂಪ್ಲೀಟ್ ಮಾಡಿದರೆ ಸೆಕೆಂಡ್ ಚಾನಲ್ಗೆ ಏನೋ ಅವಶ್ಯಕತೆ ಇರಲ್ಲ, ಒಂದೇ ಆ್ಯಡ್ಸೆನ್ಸ್ ಇರೋದ್ರಿಂದ ಎಲ್ಲನೂ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಪೇಮೆಂಟ್ ಬರುತ್ತಾ ಇಲ್ವಾ ಡೌಟ್, ಆ್ಯಡ್ಸ್ ಬರ್ತಿದೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಮೌಂಟ್ ತೋರಿಸ್ತಿದೆ, ಬಟ್ ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ತೋರಿಸ್ತಿಲ್ಲ. ಮೋಸ್ಟ್ಲಿ ಇದು ಸೆಕೆಂಡ್ ಚಾನಲ್ ಬಗ್ಗೆ ಹೇಳ್ತಿದ್ರೆ ಅನಿಸುತ್ತೆ. 𝘊𝗐 ಸ್ಟುಡಿಯೋದಲ್ಲಿ ಅಮೌಂಟ್ ತೋರಿಸ್ತಿದೆ ಅಂತೆ, ಆದರೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ತೋರಿಸ್ತಾ ಇಲ್ಲವಂತೆ. ಅವರು ಸೆಕೆಂಡ್ ಚಾನಲ್ ಕ್ರಿಯೇಟ್ ಮಾಡಿ 1 month ಆಗಿದೆ ಅಂದರೆ 8 to 12th ಡೇಟ್ವರೆಗೂ ಅವ್ರು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದರೆ ಆವಾಗ ಆ್ಯಡ್ಸೆನ್ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. 𝘊𝗐 ಸ್ಟುಡಿಯೋದಲ್ಲಿ ಏನಿರುತ್ತೆ ಅದು ಗೂಗಲ್ ಆ್ಯಡ್ಸೆನ್ಸಲ್ಲಿ ಬರುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಪೇಮೆಂಟ್ ಬರುತ್ತೆ ಇಲ್ವಾ ಡೌಟ್, ಆ್ಯಡ್ಸ್ ಬರ್ತಿದೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಮೌಂಟ್ ತೋರಿಸ್ತಿದೆ, ಬಟ್ ಗೂಗಲ್ ಆ್ಯಡ್ಸಲ್ಲಿ ತೋರಿಸ್ತಿಲ್ಲ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಸರ್, ಪ್ಲೀಸ್ ಹೆಲ್ಪ್ ಮೀ, ಏನು ಮಾಡೋದು, ವೀಡಿಯೋ ಮಾಡಿ ಪ್ಲೀಸ್ ಅಂತ ಹೇಳ್ತಿದ್ರೆ. 2 ಚಾನಲ್ ಒಂದೇ ಆ್ಯಡ್ಸೆನ್ಸ್ಗೆ ಜಾಯಿನ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ಅಂದರೆ 2 ಚಾನಲ್ ಚೆನ್ನಾಗಿರಬೇಕು ಮತ್ತು ಅದರಲ್ಲಿ ಸ್ಟ್ರೈಕ್ಸ್ ಅದೇನು ಬರಬಾರ್ದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನಿಮ್ಮದು ಫಸ್ಟ್ ಚಾನಲ್ ಮಾನಿಟೈಸೇಷನ್ ಆಗಿ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಹೇಳ್ತಿದ್ರೆ, ಮತ್ತು ಸೆಕೆಂಡ್ ಚಾನಲ್ 1 month ಆಗಿದೆ ಅಂತ ಹೇಳ್ತಿದ್ದಾರೆ. 1 month ಆದಮೇಲೆ 8 to 12 ಡೇಟ್ ಆದಮೇಲೆ ನಿಮಗೆ ಆ್ಯಡ್ಸೆನ್ಸಲ್ಲಿ ಸೆಕೆಂಡ್ ಚಾನಲ್ದು ಏನು ಅರ್ನಿಂಗ್ ಆಗುತ್ತೆ ಅದು ಬರುತ್ತೆ. ಫಸ್ಟ್ ಚಾನಲ್ದು ಅವಾಗವಾಗ ಬರ್ತಾ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ನಿಮ್ಮ ಒಂದು ಅಮೌಂಟ್ ಏನಿರುತ್ತೆ ಬಂದೇ ಬರುತ್ತೆ. 2 ಚಾನಲ್ದು $100 ಕಂಪ್ಲೀಟ್ ಆದಮೇಲೆ ನಿಮಗೆ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಈ ಒಂದು ಡೌಟ್ ಇರುತ್ತೆ, ಏನು ಇದರಲ್ಲಿ ಅಮೌಂಟ್ ಬರುತ್ತಾ ಇಲ್ಲ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಖಂಡಿತ ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಏನಾದರೂ ನಿಮಗೆ ಆ ಥರ ಏನಾದರೂ ಡೌಟ್ ಇತ್ತಂದರೆ ನನಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ, ನಾನು ಖಂಡಿತ ಸಾಲ್ವ್ ಮಾಡಿಕೊಡ್ತೀನಿ. ಏನೂ ಪ್ರಾಬ್ಲಮ್ ಆಗೋಲ್ಲ, ಧೈರ್ಯವಾಗಿರಿ.
ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.